ನಮ್ಮನ್ನು ತನ್ನ ಬಳಿಗೆ ಹಿಂದಕ್ಕೆ ಕರೆತರುವುದಕ್ಕಾಗಿ ದೇವರು ನಮ್ಮನ್ನು ಶಿಕ್ಷಿಸುತ್ತಾನೆ. ಆ ಶಿಕ್ಷೆ ಸಂತೋಷದಾಯಕ ಅಲ್ಲದಿದ್ದರೂ ಕರ್ತನ ಸಮೀಪಕ್ಕೆ ತರುತ್ತದೆ. ಆತ್ಮೀಯ ವೀಕ್ಷಕರೇ, ದೇವರ ಮುಖಗಳ ಅಧ್ಯಯನವು ನಿಮ್ಮೆಲ್ಲರಿಗೂ ತುಂಬ ಪ್ರಯೋಜನವಾಗಿದೆ ಅಲ್ಲವೇ? ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ, ತಪ್ಪದೆ ಕರೆ ಮಾಡಿರಿ. ಇಂದು ನಾವು ಬಿಡುಗಡೆಯ ವಾಗ್ದಾನ. ದೇವರು ದಂಡಿಸಲು ಬಯಸುವುದಿಲ್ಲ, ಬಿಡುಗಡೆ ಮಾಡಲು ಬಯಸುತ್ತಾನೆ. ಈ ಸತ್ಯವನ್ನು ತಿಳಿದುಕೊಳ್ಳಲು ಬಯಸುವಿರಾ? ಹಾಗಾದರೆ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ, ನಂಬಿಕೆಯಲ್ಲಿ ಬಲ ಹೊಂದಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಜ್ಞಾನವಂತರು ಸನ್ಮಾನಕ್ಕೆ ಬಾಧ್ಯರಾಗುವರು, ಜ್ಞಾನಹೀನರಿಗಾಗುವ ಬಹುಮಾನವೋ ಅವಮಾನವೇ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 35ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ಯೋವೇಲನ ಪ್ರವಾದನೆ ಗ್ರಂಥದ 2ನೇ ಅಧ್ಯಾಯದ 16ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಜನರನ್ನು ಒಟ್ಟಿಗೆ ಬರಮಾಡಿರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮೊಲೆಗೂಸುಗಳನ್ನು ಸೇರಿಸಿರಿ, ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಕ್ಕಳನ್ನು ಮೊಲೆಕೂಸುಗಳನ್ನು ಸೇರಿಸಿರಿ ಅಂದರೆ ತಾಯಂದಿರು ಕೂಟದಲ್ಲಿ ಪೂರ್ಣ ಮನಸ್ಸಿನಿಂದ ಭಾಗವಹಿಸಲಿಕ್ಕೆ ಅನುಕೂಲವಾಗುವಂತೆ ಅವರ ಮಕ್ಕಳನ್ನು ಪ್ರತ್ಯೇಕವಾಗಿ ನೋಡಿಕೊಳ್ಳಬೇಕು. ಮದುಮಕ್ಕಳು ಕೂಡ ಈ ಕೂಟಕ್ಕೆ ಬರಬೇಕಾಗಿತ್ತೆಂಬುದನ್ನು ಗಮನಿಸಿರಿ. ಇಸ್ರಾಯೇಲ್ಯರಲ್ಲಿ ಒಬ್ಬನು ವಿವಾಹವಾದರೆ ಅವನು 1 ವರ್ಷ ಯುದ್ಧಕ್ಕೆ ಹೋಗುವುದರಿಂದ ವಿನಾಯಿತಿ ಕೊಡಲಾಗುತ್ತಿತ್ತು. ಅವನು ತನ್ನ ವಧುವಿನೊಂದಿಗೆ ಸಮಯ ಕಳೆಯಲು ಅನುಕೂಲವಾಗುವಂತೆ ಬೇರೆ ಅನೇಕ ಕೆಲಸಗಳಿಂದಲೂ ವಿನಾಯಿತಿ ದೊರೆಯುತ್ತಿತ್ತು. ವಿವಾಹವಾಗುವುದರಲ್ಲಿನ ಒಂದು ಲಾಭ ಇದೆ ಎಂದು ನಾನು ತಿಳಿಯುತ್ತೇನೆ. ಆದರೆ ಎಲ್ಲರೂ ಸೇರಿ ಬರಬೇಕೆಂದು ವಧುವರರು ಕೂಡ ಎಂಬುದಾಗಿ ದೇವರು ಇಲ್ಲಿ ಹೇಳುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 17ನೇ ವಚನವನ್ನು. ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ, ನಿನ್ನ ಜನರನ್ನು ಕರುಣಿಸು, ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಅವರ ದೇವರು ಎಲ್ಲಿ ಎಂಬ ಮಾತು ಮ್ಲೇಚ್ಛರಲ್ಲಿ ಯಾಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ ಎಂಬುದಾಗಿ. ಪ್ರಿಯರೇ, ಯಾಜಕರು ದೇವರ ಸೇವಕರು ಅಳಬೇಕಾಗಿತ್ತು. ಯೋವೇಲನು ಯೆರೂಸಲೇಮಿನಲ್ಲಿದ್ದಾನೆ. ಅವನು ದಕ್ಷಿಣ ರಾಜ್ಯದ ಪ್ರವಾದಿಯಾಗಿದ್ದನು. ಅವರು ಈ ರೀತಿ ಪ್ರಾರ್ಥಿಸಬೇಕಾಗಿತ್ತು. ಏನೆಂದರೆ, ಯೆಹೋವನೇ, ನಿನ್ನ ಜನರನ್ನು ಕರುಣಿಸು, ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಪ್ರಿಯರೇ, ಈ ದಿನಗಳವರೆಗೂ ಇಸ್ರಾಯೇಲ್ಯರು ಲೋಕಾದ್ಯಂತ ಚದರಿ ಹೋಗಿದ್ದಾರೆ. ಈಗ ಅವರಿಗಾಗಿ ಒಂದು ದೇಶ, ಸರಕಾರ, ಧ್ವಜವಿರುವುದಾದರೂ ಅವರು ಲೋಕದ ಇತರ ದೇಶಗಳಿಗೆ ಒಳಗಾಗಿರುತ್ತಾರೆ. ಈಗಲೂ ಕೂಡ ತೈಲ ಸಂಬಂಧವಾದ ಇಕ್ಕಟ್ಟಿನಲ್ಲಿ ಅವರು ಸಿಲುಕಿದ್ದು ಅದರಿಂದಾಗಿ ತುಂಬ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಮತ್ತು ಅವರು ಪ್ರವಾದನೆಯ ನೆರವೇರಿಕೆಗನುಸಾರವಾಗಿ ಸ್ವದೇಶದಲ್ಲಿ ಸೇರಿಲ್ಲವಾದ್ದರಿಂದ ಈ ಸಂಕಷ್ಟಗಳು ಇನ್ನು ಮುಂದುವರಿಯುತ್ತಲೇ ಇರುತ್ತವೆ. ದೇವರು ಅವರನ್ನು ಸ್ವದೇಶದಲ್ಲಿ ಸೇರಿಸುವಾಗ ಈ ತೈಲದ ಕುರಿತ ತೊಂದರೆಗಳು ಅವರಿಗೆ ಇರುವುದಿಲ್ಲ. ಗೋಲ್ಡಾ ಮೇಯರ್ ಹೇಳಿದ ಒಂದು ಮಾತಿನ ಪ್ರಕಾರ ಮೋಶೆಯು ತಪ್ಪು ಮಾಡಿದವನಾಗಿದ್ದಾನೆ. ಅವರು ಹೀಗೆ ಹೇಳಿದ್ದರು, ಏನೆಂದರೆ, ಯೋಚಿಸಿರಿ, ಮೋಶೆ ನಮ್ಮ ಜನರನ್ನು 40 ವರ್ಷ ಅರಣ್ಯದಲ್ಲಿ ಅಲೆದಾಡಿಸಿ ಕೊನೆಗೂ ತೈಲ ನಿಕ್ಷೇಪವಿಲ್ಲದ ಈ ಸ್ಥಳಕ್ಕೆ ಕರೆತಂದಿದ್ದಾನೆ. ಆದರೆ ಆಕೆ ಹಳೆ ಒಡಂಬಡಿಕೆಯನ್ನು ನಂಬುವುದಾದರೆ ದೇವರು ಅವರನ್ನು ರಾತ್ರಿಯಲ್ಲಿ ಅಗ್ನಿ ಸ್ತಂಭದ ಮೂಲಕವೂ ಹಗಲಲ್ಲಿ ಮೇಘಸ್ತಂಭದ ಮೂಲಕವೂ ನಡೆಸುತ್ತಾ ಬಂದಿದ್ದನೆಂದು, ತೈಲ ನಿಕ್ಷೇಪವಿದ್ದ ಸ್ಥಳದಲ್ಲಿ ಅವರು ನೆಲೆ ನಿಲ್ಲದಂತೆ
ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದನೆಂದು ಮನವರಿಕೆಯಾಗುತ್ತಿತ್ತು. ಅವರಿಗೆ ಅವರ ದೇಶ ಹಿಂದಕ್ಕೆ ಖಂಡಿತವಾಗಿಯೂ ಸಿಗುತ್ತಿರಲಿಲ್ಲ. ನಿಜವಾಗಿ ಇಸ್ರಾಯೇಲ್ಯರಿಗೆ ಈಗ ಬೇಕಾಗಿರುವುದು ತೈಲವಲ್ಲ, ನೀರು. ದೇವರ ದಂಡನೆ ಅವರ ಮೇಲಿರುವುದರಿಂದ ಅವರಿಗೆ ಬೇಕಾದಷ್ಟು ನೀರು ದೊರಕುತ್ತಿಲ್ಲ. ಮೋಶೆ ತಪ್ಪು ಮಾಡಲಿಲ್ಲ. ಅವನು ದೇವರ ಅಪ್ಪಣೆಯನ್ನು ಪಾಲಿಸುತ್ತಿದ್ದನು ಮತ್ತು ದೇವರು ಎಂದೂ ತಪ್ಪು ಮಾಡುವನಲ್ಲ. ಅವರ ದೇವರು ಎಲ್ಲಿ ಎಂಬ ಮಾತು ಮೇಚರಲ್ಲಿ ಯಾಕೆ ಸಲ್ಲಬೇಕು? ತಮಗೆ ಏನಾಗುತ್ತಿದೆ ಎಂದು ಅವರು ಆಶ್ಚರ್ಯಪಡುತ್ತಿದ್ದರು. ಈಗಲೂ ಇದೇ ಅವರ ಪ್ರಶ್ನೆಯಾಗಿರುತ್ತದೆ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಬಿಡುಗಡೆಯ ವಾಗ್ದಾನ. ಈಗ ಆತನು ಸ್ಪಷ್ಟವಾಗಿ ಭವಿಷ್ಯದ ಕಡೆಗೆ ಸಾಗುತ್ತಿದ್ದಾನೆ. ಆಗ ಎಂಬ ಸಮಯ ಸೂಚಕ ಪದವನ್ನು ಗಮನಿಸಿರಿ. ಈ ಅಧ್ಯಾಯದಲ್ಲಿ ಈ ಶಬ್ದ ಅನೇಕ ಬಾರಿ ಬರುತ್ತದೆ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 18ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕರುಣಿಸಿ ಎಂಬುದಾಗಿ. ಪ್ರಿಯರೇ, ಒಲಿವ ಗುಡ್ಡದ ಮಾತುಗಳಲ್ಲಿ, ಅಂದರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 25ನೇ ವಚನ, ಯೇಸು ಕ್ರಿಸ್ತನು ಮಹಾಸಂಕಟ ಕಾಲದಲ್ಲಿನ ಸಮಯದ ಮುಂದರಿಕೆಯನ್ನು ಸೂಚಿಸಲು ಆಗ ಎಂಬ ಪದವನ್ನು ಉಪಯೋಗಿಸಿದ್ದಾನೆ. ಮಹಾಸಂಕಟ ಕಾಲದ ಕೊನೆಯಲ್ಲಿ ಕರ್ತನು ಭೂಲೋಕಕ್ಕೆ ಆಗಮಿಸುವ ಮೊದಲು ಆಗ ತನ್ನ ಜನರಿಗಾಗಿ ಕಾತರಿಸಿ ಅವರನ್ನು ಕನಿಕರಿಸುವನು. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಚನವನ್ನು, ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಇಗೋ, ನಾನು ಧಾನ್ಯ ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ. ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು. ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನೂ ಗುರಿ ಮಾಡೆನು ಎಂಬುದಾಗಿ. ಪ್ರಿಯರೇ, ಆ ಕಾಲದಲ್ಲಿ ದೇವರು ಅವರಿಗೆ ಧಾನ್ಯವನ್ನೂ ದ್ರಾಕ್ಷಾರಸವನ್ನು ಒದಗಿಸುವನು. ಅವರಿಗೆ ತೃಪ್ತಿಯಾಗುವುದು. ಅವರು ಇನ್ನೆಂದೂ ಅನ್ಯ ಜನರ ನಿಂದೆಗೆ ಗುರಿಯಾಗರು. ಅತಿಯಾಗಿ ಅರ್ಥ ಮಾಡಿಕೊಳ್ಳುವವರು ಕೂಡ ಈ ಮಾತು ನೆರವೇರಿದೆ ಎಂದು ಹೇಳಲಾರರು. ಇಸ್ರಾಯೇಲ್ಯರ ಹೆಚ್ಚಿನ ಜನರು ದೇಶದಿಂದ ಹೊರಗಿದ್ದಾರೆ. ಇಸ್ರಾಯೇಲಿನಲ್ಲಿರುವ ಯಹೂದ್ಯರಿಗಿಂತ ಹೆಚ್ಚಿನ ಯಹೂದ್ಯರು ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆದ್ದರಿಂದ ಮೇಲಿನ ಮಾತು ಈಗ ನೆರವೇರಿರುವುದಿಲ್ಲ. ಇದು ಇನ್ನೂ ಭವಿಷ್ಯದ ಕುರಿತಾದ ಮಾತಾಗಿದೆ. ಅದು ಯೆಹೋವನ ದಿನವೇ ಆಗಿರುತ್ತದೆ. ಅದು ಕತ್ತಲೆಯೊಂದಿಗೆ ಪ್ರಾರಂಭವಾಗಿ 1000 ವರ್ಷದ ಆಳ್ವಿಕೆಯ ಪ್ರಾರಂಭದವರೆಗೂ ಮುಂದುವರಿಯುತ್ತದೆ. ಮಾನವನ ವಿರೋಧತ್ವವನ್ನು ದಾಟಿ ಈ ಭೂಮಿಯಲ್ಲಿ ಪ್ರಕಟವಾಗಿ ನಿತ್ಯ ರಾಜ್ಯ ಪ್ರಾರಂಭವಾಗುವವರೆಗೆ ಸಾಗುತ್ತದೆ. ಇಲ್ಲಿಂದ ಮುಂದಕ್ಕೆ ನಮ್ಮ ಧ್ಯಾನ ಈ ಕಾಲಾವಧಿಗೆ ಸೀಮಿತವಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 20ನೇ ವಚನವನ್ನು, ನಾನು ಬಡಗನ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಹಾಳು ಬೆಗ್ಗಾಡಿಗೆ ಓಡಿಸಿ ಅದರ ಮುಂಭಾಗವನ್ನು ಮೂಡಣ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವಣ ಸಮುದ್ರಕ್ಕೂ ತಳ್ಳಿಬಿಡುವೆನು. ಆಹಾ, ಮಹತ್ಕಾರ್ಯಗಳನ್ನು ಮಾಡಿತು. ಅದರ ಹೆಣಗಳ ದುರ್ವಾಸನೆಯು ಏರುವುದು, ಗಬ್ಬು ನಾರುವುದು ಎಂಬುದಾಗಿ. ಪ್ರಿಯರೇ, ನಾನು ಬಡಗನ ದಂಡನ್ನು ನಿಮ್ಮ ಕಡೆಯಿಂದ ದೂರ ತೊಲಗಿಸಿ ಎಂಬುದಾಗಿ ನೋಡುವಾಗ ಇದು ಮಿಡತೆಗಳ ಬಾಧೆಯ ಕುರಿತಾದ ಮಾತಲ್ಲ, ಉತ್ತರ ದಿಕ್ಕಿನಿಂದ ಬರುವ ಸೈನ್ಯದ ಕುರಿತಾಗಿದೆ. ಅಶ್ಶೂರ್ಯರು ಬಂದಾಗ ಈ ಮಾತು ಭಾಗಶಃ ನೆರವೇರಿತು. ಅವರು ಉತ್ತರದ ರಾಜ್ಯವನ್ನು ವಶಪಡಿಸಿಕೊಂಡರು. ಆದರೆ ದೇವರು ದಕ್ಷಿಣ ರಾಜ್ಯವನ್ನು ಅವರಿಂದ ಅದ್ಭುತ ರೀತಿಯಲ್ಲಿ ಕಾಪಾಡಿದನು. ಮುಂದೆ ಮತ್ತೆ 100 ವರ್ಷಗಳ ಬಳಿಕ ದಕ್ಷಿಣ ರಾಜ್ಯವು ಸೆರೆ ಒಯ್ಯಲ್ಪಟ್ಟಿತು ಮತ್ತು ಅದು ಬಾಬೇಲಿನವರಿಂದ, ಅಶ್ಶೂರ್ಯರಿಂದಲ್ಲ. ಈ ಉತ್ತರ ದಂಡನ್ನು ತೆಗೆದು ಬಿಡುವ ಕುರಿತಾದ ಪ್ರವಾದನೆಯ ನೆರವೇರುವಿಕೆ ಮುಂದಕ್ಕೂ ಇರುತ್ತದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 38-39ರಲ್ಲಿ ಹೆಚ್ಚು ವಿವರವಾಗಿ ಕೊಡಲ್ಪಟ್ಟಿದೆ. ಇಲ್ಲಿನ ವಿವರಗಳು ಅರ್ಮೆದೆಗೋನ್ ಯುದ್ಧದ ವಿವರಗಳಿಗೆ ಹೋಲಿಕೆಯಾಗಿವೆ. ಅವರನ್ನು ಹಾಳು ಬೆಗ್ಗಾಡಿಗೆ ಓಡಿಸಿ ಅದರ ಮುಂಭಾಗವನ್ನು ಮೂಡಣ ಸಮುದ್ರಕ್ಕೂ ಹಿಂಭಾಗವನ್ನು ಪಡುವಣ ಸಮುದ್ರಕ್ಕೂ ತಳ್ಳಿಬಿಡುವೆನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ಮಹತ್ಕಾರ್ಯಗಳನ್ನು ಮಾಡಿತು. ಅದರ ಹೆಣಗಳ ದುರ್ವಾಸನೆಯು ಏರುವುದು, ಗಬ್ಬು ನಾರುವುದು. ಪ್ರಿಯರೇ, ಹೆರ್ಮೆಗೆದೋನ್ ಯುದ್ಧ ನಡೆಯುವ ಎಸ್ಟ್ರಾದ್ಲೋನ್ ಕಣಿವೆಯ ಒಂದು ಬದಿಯಲ್ಲಿ
ಗಲಿಲಾಯ ಸಮುದ್ರವು, ಇನ್ನೊಂದು ಬದಿಯಲ್ಲಿ ಮೆಡಿಟರೇನಿಯನ್ ಸಮುದ್ರವೂ ಇರುತ್ತವೆ. ಏಜ್ಕೇಲದಲ್ಲಿ ನಾವು ನೋಡಿದಂತೆ ದೇವರು ಮಧ್ಯ ಪ್ರವೇಶಿಸುತ್ತಾನೆ. ಉತ್ತರದಿಂದ ಬರುವ ಈ ವೈರಿಯನ್ನು ದೇವರು ನಾಶಗೊಳಿಸುತ್ತಾನೆ. ತನ್ನ ನಾಮ ಮಹಿಮೆಗಾಗಿ ಅದನ್ನು ಮಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ಪಾಪಿಯನ್ನು ರಕ್ಷಿಸುವಾಗ ಮಹಿಮೆ ಹೊಂದಿದ ಹಾಗೆಯೇ ಪಾಪವನ್ನು ದಂಡಿಸಿದಾಗಲೂ ಮಹಿಮೆ ಹೊಂದುತ್ತಾನೆ. ಇದು ನಮಗೆ ನಂಬಲು ಕಷ್ಟಕರವಾಗಿರುತ್ತದೆ. ದೇವರು ಪರಿಶುದ್ಧನೂ ನೀತಿವಂತನೂ ಆದ ದೇವರು ದಂಡಿಸುತ್ತಾನೆ. ಪ್ರವಾದಿಗಳೆಲ್ಲರೂ ಇದನ್ನೇ ಹೇಳಿದ್ದಾರೆ ಪ್ರಿಯರೇ. ದೇವರ ದಂಡನೆಯ ಕುರಿತಾಗಿ ಸತ್ಯವೇದದಲ್ಲಿ ತುಂಬ ಹೇಳಲ್ಪಟ್ಟಿದೆ. ಆತನಿಗೆ ದಂಡಿಸಲು ಮನಸ್ಸಿಲ್ಲ. ಆತನು ಕೃಪಾಳು, ಕರುಣಾಮಯನು, ಪಕ್ಕನೆ ಸಿಟ್ಟುಗೊಳ್ಳದವನೂ ಆಗಿದ್ದಾನೆಂದು ನೋಡಿದ್ದೇವೆ. ದಂಡನೆ ಎಂಬುದು ದೇವರಿಗೆ ಇಷ್ಟವಲ್ಲದ ಕಾರ್ಯ. ಆದ್ದರಿಂದಲೇ ಆತನು ದಿನವೆಲ್ಲ ಕೈಚಾಚಿ ನಮ್ಮನ್ನು ತನ್ನ ಬಳಿಗೆ ಬರಬೇಕೆಂದು ಕರೆಯುತ್ತಿರುತ್ತಾನೆ. ಜನರು ಆತನ ಕಡೆಗೆ ತಿರುಗಿಕೊಳ್ಳಲು ನಿರಾಕರಿಸಿದಾಗ ಆತನ ನೀತಿ ಪರಿಶುದ್ಧತೆಗಳಿಗನುಸಾರ ಆತನು ಅವರನ್ನು ಶಿಕ್ಷಿಸಲೇಬೇಕಾಗುತ್ತದೆ. ಇದು ದೇವರ ಮಕ್ಕಳ ವಿಚಾರದಲ್ಲಿಯೂ ಸತ್ಯವಾದದ್ದಾಗಿರುತ್ತದೆ. ನಾವು ತಪ್ಪು ಮಾಡಿದಾಗ ನಾವೇ ನಮ್ಮನ್ನು ವಿಚಾರಿಸಿಕೊಳ್ಳದಿದ್ದಲ್ಲಿ ದೇವರು ನಮಗೆ ನ್ಯಾಯ ತೀರಿಸಬೇಕಾಗುತ್ತದೆ. ಪ್ರಿಯರೇ, ನಮ್ಮನ್ನು ತನ್ನ ಬಳಿಗೆ ಹಿಂದೆ ಕರೆತರುವುದಕ್ಕಾಗಿ ಆತನು ನಮ್ಮನ್ನು ಶಿಕ್ಷಿಸುತ್ತಾನೆ. ಯಥಾರ್ಥವಾಗಿ ಹೇಳಬೇಕೆಂದರೆ ನನಗೆ ಕರ್ತನಿಂದ ಇಂಥ ಶಿಕ್ಷೆಗಳು ದೊರಕಿರುತ್ತವೆ. ನನಗೆ ಈ ಶಿಕ್ಷೆಗಳು ಸಂತೋಷದಾಯಕವಲ್ಲದರಿಂದ ನಾನು ಕರ್ತನಿಗೆ ಸಮೀಪವಾಗಿ ಜೀವಿಸಲು ಇಚ್ಛಿಸುತ್ತೇನೆ. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 21ನೇ ವಚನ. ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಹಾಸಂಕಟ ಕಾಲದ ಬಳಿಕ ಕ್ರಿಸ್ತನು ತನ್ನ ರಾಜ್ಯ ಸ್ಥಾಪನೆಗಾಗಿ ಈ ಲೋಕಕ್ಕೆ ಬರಲಿರುವನು. ಈಗ ಆ ದೇಶವು ಇನ್ನೂ ಶಾಪಕ್ಕೊಳಗಾಗಿಯೇ ಇರುತ್ತದೆ. ಅವರಿಗೆ ನೀರಿನ ಕೊರತೆ ಇರುತ್ತದೆ. ಅದು ಏದೇನ್ ತೋಟದಂತಿಲ್ಲ. ಯೆರೂಸಲೇಮಿನಿಂದ ಯೆರಿಕೋಗೆ ಪ್ರಯಾಣಿಸುವಾಗ ಈ ಪ್ರದೇಶವು ಮರುಭೂಮಿಗಳಂತೆ ಹಾಳು ಬಿದ್ದದ್ದಾಗಿ ಕಾಣುತ್ತದೆ. ಪ್ರಿಯರೇ, ಈ ಚಿತ್ರಣದಲ್ಲಿ ಸಭೆಯು ಇರುವುದಿಲ್ಲವೆಂಬುದನ್ನು ಗಮನಿಸಿರಿ. ಒಲಿವಗುಡ್ಡದ ಪ್ರವಚನದಲ್ಲಾಗಲಿ ಪ್ರಕಟಣೆ 4ನೇ ಅಧ್ಯಾಯದ ಬಳಿಕವಾಗಲಿ ನಾವು ಸಭೆಯ ಕುರಿತು ಹೇಳಲ್ಪಟ್ಟದ್ದನ್ನು ನೋಡುವುದಿಲ್ಲ. ವಿಶ್ವಾಸಿಗಳು ಮೇಲಕ್ಕೆತ್ತಲ್ಪಟ್ಟಿರುವುದರಿಂದ ಭೂಲೋಕದಲ್ಲಿ ಸಭೆಯೆಂಬುದು ಇರುವುದಿಲ್ಲ. ಮತ್ತು ಸಭೆಯು ಮೇಲಕ್ಕೆತ್ತಲ್ಪಟ್ಟ ಬಳಿಕ ಅದು ಸಭೆಯೆಂದು ಕರೆಯಲ್ಪಡುವುದಿಲ್ಲ. ಎಕ್ಲೇಸಿಯಾ ಅಂದರೆ ಕರೆಯಲ್ಪಟ್ಟದ್ದು. ಪ್ರಿಯರೇ, ಅಲ್ಲಿನ ಚಿತ್ರಣ ಬದಲಾಗುತ್ತಿದ್ದು ವಿಶ್ವಾಸಿಗಳು ಕ್ರಿಸ್ತನ ಮೊದಲಗಿತ್ತಿ ಎಂದು ಕರೆಯಲ್ಪಡುತ್ತಾರೆ. ಮುಂದಕ್ಕೆ ನೋಡ್ರಿ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 22ನೇ ವಚನವನ್ನು. ಭೂಜಂತುಗಳೇ, ಅಂಜಬೇಡಿರಿ. ಕಾಡಿನ ಕಾವಲಲ್ಲಿ ಹುಲ್ಲು ಮೊಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷಾಲತೆಯು ಸಾರವತ್ತಾಗಿ ಫಲಿಸುವವು ಎಂಬುದಾಗಿ. ಪ್ರಿಯರೇ, ಈ ದಿನವು ಅಲ್ಲಿ ಇನ್ನೂ ಬಂದಿಲ್ಲ. ಮುಂದಕ್ಕೆ ನೋಡ್ರಿ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 23ನೇ ವಚನವನ್ನು. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು, ಹಿಂಗಾರು, ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಚಿಯೋನಿನ ಸಂತತಿಯವರೆಂದರೆ ಯಾರು? ಅವರು ದಕ್ಷಿಣ ರಾಜ್ಯದ ಜನರು. ಚಿಯೋನು ಇರುವುದು ಅಲ್ಲಿಯೇ. ನಾವು ಚಿಯೋನಿಗೆ ಸಾಗುತ್ತಿದ್ದೇವೆ ಎಂದು ಅತ್ಯಾಸಕ್ತಿಯಿಂದ ನಾವು ಹಾಡಬಹುದು. ಆದರೆ ಈ ಭೂಲೋಕದಲ್ಲಿ ನಾವು ಚಿಯೋನಿನ ಕಡೆಗೆ ಪ್ರಯಾಣಿಸುತ್ತಿಲ್ಲ. ಮಳೆ ಎಂಬುದಾಗಿ ಹೇಳುವಾಗ ಅದು ಅಕ್ಷರಶ ಮಳೆಯೇ ಆಗಿರುತ್ತದೆ. 28ನೇ ವಚನದಲ್ಲಿ ಯೋವೇಲನು ಅದನ್ನು ಪವಿತ್ರಾತ್ಮನ ಸುರಿಸುವಿಕೆಗೆ ಹೋಲಿಸುತ್ತಾನೆ. ಆದರೆ ಈ ವಚನದಲ್ಲಿ ಮಳೆಯ ಕುರಿತಾಗಿಯೇ ಹೇಳುತ್ತಿದ್ದಾನೆ. ಮುಂಗಾರು ಮಳೆ, ಹಿಂಗಾರು ಮಳೆಗಳ ಕುರಿತಾಗಿ ಸತ್ಯವೇದದಲ್ಲಿ ಬೇರೆ ಕಡೆಯೂ ಹೇಳಲ್ಪಟ್ಟಿದೆ. ಅವು ಇಸ್ರಾಯೇಲ್ ದೇಶದಲ್ಲಿ ಸುರಿಯುವ ಅಕ್ಷರಶ ಮಳೆಗಳೇ ಆಗಿವೆ. ಯಾಜಕಾಂಡ 26ನೇ ಅಧ್ಯಾಯ 34ನೇ ವಚನ, ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 14ನೇ ವಚನದಿಂದ 17ನೇ ವಚನ, 1 ಅರಸುಗಳು 8ನೇ ಅಧ್ಯಾಯ
35-36 ವಚನ, ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 3ನೇ ವಚನ ಮತ್ತು ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 3ನೇ ವಚನಗಳನ್ನು ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ನೋಡಿಕೊಳ್ಳೋಣ. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವವು. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು ಎಂಬುದಾಗಿ ನೋಡುವಾಗ ಈ ಭಾಗಕ್ಕೆ ಆತ್ಮೀಯ ಅರ್ಥ ಕಲ್ಪಿಸಿ ಅನೇಕ ಪ್ರಸಂಗಗಳು ಹೇಳಲ್ಪಟ್ಟಿವೆ. ಆ ರೀತಿ ಅನ್ವಯ ಮಾಡಿಕೊಳ್ಳಬಹುದು, ಯಾಕಂದರೆ ಅದರಲ್ಲೊಂದು ವಿಶೇಷ ನಿಯಮ ಅಡಗಿದೆ. ಪ್ರಕಟಣೆ ಪುಸ್ತಕದಲ್ಲಿ ಕೂಡ ಇದೇ ಯೋಚನೆ ಕಾಣಬರುತ್ತದೆ. ಅಲ್ಲಿ ದೇವರು ಹೇಳುತ್ತಾನೆ, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ. ಪ್ರಕಟಣೆ 21:5ನೇ ವಚನವನ್ನು ನೋಡ್ರಿ. ಈ ಅಧ್ಯಾಯದಲ್ಲಿ ಆತನು ಹೊಸ ಯೆರೂಸಲೇಮಿನ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಕ್ರಿಸ್ತನಲ್ಲಿ ನಂಬಿಕೆ ಇರಿಸಿದ ಸಭೆಯಲ್ಲಿನ ಪಾಪಿಗಳು ಅಲ್ಲಿರುತ್ತಾರೆ. ಅದು ಎಷ್ಟು ಅದ್ಭುತವಾಗಿರುತ್ತದೆಂದು ಅವರ ಕಣ್ಣೀರನ್ನೆಲ್ಲ ತಾನು ಒರೆಸುತ್ತೇನೆಂದು ಹೇಳುತ್ತಾನೆ. ಕ್ರಿಸ್ತನಲ್ಲಿ ನಂಬಿಕೆ ಇರಿಸಿದ ಸಭೆಯಲ್ಲಿನ ಪಾಪಿಗಳು ಅಲ್ಲಿರುತ್ತಾರೆ. ಅದು ಎಷ್ಟು ಅದ್ಭುತವಾಗಿರುತ್ತದೆಂದು ಅವರ ಕಣ್ಣೀರನ್ನೆಲ್ಲ ತಾನು ಒರೆಸುತ್ತೇನೆಂದು ಹೇಳುತ್ತಾನೆ. ಅದು ಎಂಥ ದೊಡ್ಡ ಬದಲಾವಣೆಯಾಗಿರಬಹುದು. ಪ್ರಿಯರೇ, ಈ ಹಳೆಯ ಲೋಕದಲ್ಲಿ ತುಂಬ ಕಣ್ಣೀರು ಇರುತ್ತದೆ. ಆತನು ಎಲ್ಲವನ್ನು ಹೊಸದು ಮಾಡುವುದಕ್ಕಾಗಿ ಆತನಿಗೆ ಸ್ತೋತ್ರ. ನಿಮ್ಮ ಕುರಿತಾಗಿ ನನಗೆ ಗೊತ್ತಿಲ್ಲ, ಆದರೆ ನನ್ನ ಇಲ್ಲಿನ ಜೀವಿತದ ಕುರಿತಾಗಿ ನನಗೆ ಏನೂ ತೃಪ್ತಿ ಇರುವುದಿಲ್ಲ. ನಾನು ಹೇಳಬೇಕಾದ ಪ್ರಸಂಗವನ್ನು ಪ್ರಸಂಗಿಸಲಿಲ್ಲ. ಹಾಗೆ ಮಾಡುತ್ತಿದ್ದರೆ ಒಳ್ಳೆಯದಿತ್ತು. ನನ್ನ ಮನಸ್ಸು ಹೃದಯಗಳಲ್ಲಿ ಅದು ಇದ್ದರೂ ಅದನ್ನೇ ಹೇಳಲು ನನ್ನಿಂದಾಗಲಿಲ್ಲ. ಆದ್ದರಿಂದಲೇ ನಾನು ಪ್ರಕಟಣೆ 21:5ನೇ ವಚನವನ್ನು ಇಷ್ಟಪಡುತ್ತೇನೆ. ಅದೇನೆಂದರೆ, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಎಂಬುದಾಗಿ. ನನ್ನ ಕರ್ತನು ಹೇಳುತ್ತಾನೆ, ನೀನು ಈ ಭೂಲೋಕದಲ್ಲಿ ಅಷ್ಟೇನು ಚೆನ್ನಾಗಿ ಜೀವಿಸಲಿಲ್ಲ, ನಿನ್ನ ಗುರಿಗಳನ್ನು ಸಾಧಿಸಲಿಲ್ಲ, ನಿನ್ನಲ್ಲಿ ನಿರಾಶೆಗಳುಂಟಾದವು, ನಿನಗೆ ಮಿತಿಯಿತ್ತು, ನಿನ್ನ ಹಳೇ ಪಾಪದ ಸ್ವಭಾವವು ನಿನ್ನೊಂದಿಗಿತ್ತು. ಈಗ ನಾನು ಎಲ್ಲವನ್ನು ಹೊಸದು ಮಾಡುತ್ತೇನೆ. ಪ್ರಿಯಮಿತ್ರನೇ, ನೀನು ನಿನ್ನ ಜೀವಿತದ ರೀತಿ ಹೇಗಿರಬೇಕೆಂದು ಈಗ ಬರೆಯಬಹುದು. ಅಲ್ಲಿ ಮಾಡಬೇಕೆಂದಿದ್ದನ್ನು ಈಗ ಸಾಧಿಸಬಹುದು. ಪ್ರಿಯಮಿತ್ರನೇ, ಪರಲೋಕವು ನಮ್ಮಲ್ಲಿ ಹೆಚ್ಚಿನವರಿಗೆ ನಿಜವಾದ ಪರಲೋಕವಾಗಿರಬಹುದಾಗಿದೆ. ನಾವು ಇಲ್ಲಿ ಮಾಡಬೇಕೆಂಬುದು ಇಚ್ಛಿಸಿದ ಕಾರ್ಯಗಳನ್ನು ಈಗ ಮಾಡಲು ಸಾಧ್ಯವಿರುತ್ತದೆ. ಪರಿಸ್ಥಿತಿಯ ಅಡಚಣೆಗಳು, ಪಾಪ, ವಾತಾವರಣದ ಅಡ್ಡಿಗಳು ಯಾವುದೂ ಅಲ್ಲಿರಲಿಕ್ಕಿಲ್ಲ. ಇದೆಲ್ಲದರಿಂದ ಮುಕ್ತವಾಗಿ ಕ್ರಿಸ್ತನ ಸಮ್ಮುಖದಲ್ಲಿರುವುದು ಎಂಥ ದೊಡ್ಡ ಅದ್ಭುತ ಅನುಭವವಾಗಿರುತ್ತದೆ. ಆತನು ಎಲ್ಲವನ್ನು ಹೊಸದು ಮಾಡುತ್ತಾನೆ. ಮಿಡತೆ ತಿಂದ ವರ್ಷಗಳನ್ನು ನಮಗೆ ಕಟ್ಟಿಕೊಡುತ್ತಾನೆ. ಮುಂದಕ್ಕೆ ನೋಡೋಣ. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 26-27ನೇ ವಚನವನ್ನು. ನೀವು ಹೊಟ್ಟೆ ತುಂಬ ಉಂಡು ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ನಾನು ಇಸ್ರಾಯೇಲಿನ ಮಧ್ಯದಲ್ಲಿ ನೆಲೆಯಾಗಿದ್ದೇನೆಂತಲೂ ಅದ್ವಿತೀಯನಾದ ನಾನೇ ನಿಮ್ಮ ದೇವರಾದ ಯೆಹೋವನಾಗಿದ್ದೇನೆಂತಲೂ ನಿಮಗೆ ನಿಶ್ಚಯವಾಗುವುದು. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಇಸ್ರಾಯೇಲಿನ ಮಧ್ಯದಲ್ಲಿರುವಾಗ ಇದೆಲ್ಲ ಸಂಭವಿಸುವುದು. ಅಂದರೆ ಕ್ರಿಸ್ತನು ಭೂಲೋಕಕ್ಕೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸುವಾಗ ಆ ಸಮಯದಲ್ಲಿ ದೇವರು ಇಸ್ರಾಯೇಲಿಗೆ ವಾಗ್ದಾನ ಮಾಡಿದ ಭೌತಿಕ ಆಶೀರ್ವಾದಗಳೆಲ್ಲವೂ ಕೊಡಲ್ಪಡುತ್ತವೆ. ಹಳೆ ಒಡಂಬಡಿಕೆಯಲ್ಲಿನ ಆಶೀರ್ವಾದಗಳೆಲ್ಲ ಹೆಚ್ಚಾಗಿ ಭೌತಿಕ ಆಶೀರ್ವಾದಗಳೇ ಆಗಿದ್ದವು. ದೇವರು ಅವರ ಭೂಮಿಯನ್ನು ಆಶೀರ್ವದಿಸಿ ಅವರಿಗೆ ಸಮೃದ್ಧ ಬೆಳೆಯನ್ನು ಕೊಡಲಿದ್ದಾನೆ. ಅವರ ಪಶುಗಳು ಹೆಚ್ಚಾಗಿ ವೃದ್ಧಿಯಾಗುವವು. ಆತ್ಮಿಕ ಆಶೀರ್ವಾದಗಳು 2ನೇ ಸ್ತರಗಳಾಗಿರುವವು. ಇದಕ್ಕೆ ಬದಲಾಗಿ ದೇವರು ಸಭೆಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳು ಆತ್ಮಿಕವಾದವುಗಳು ಮಾತ್ರ ಆಗಿವೆ. ನಮಗೆ ಕ್ರಿಸ್ತನಲ್ಲಿ ಸಕಲ ಆತ್ಮೀಯ ಆಶೀರ್ವಾದಗಳು ಕೊಡಲ್ಪಟ್ಟಿವೆ
ಇದು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲರಿಗಾಗುವ ಆಶೀರ್ವಾದಗಳು ಮೂಲತಃ ಭೌತಿಕವಾದವುಗಳಾದರೂ ಮುಂದಿನ ಭಾಗದಲ್ಲಿ ಇಸ್ರಾಯೇಲರಿಗುಂಟಾಗುವ ಆತ್ಮಿಕ ಆಶೀರ್ವಾದಗಳನ್ನು ನಾವು ನೋಡಲಿದ್ದೇವೆ. ಸತ್ಯವೇದದಲ್ಲಿ ಈ ಭಾಗ ಬಹುವಾಗಿ ವಿವಾದಕ್ಕೊಳಗಾದದ್ದಾಗಿದೆ. ಆದುದರಿಂದ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡುವವರು ಆಗಬೇಕು. ಯಾಕಂದರೆ ಒಂದಲ್ಲ ಒಂದು ದಿವಸ ಲೋಕವು, ಲೋಕದಲ್ಲಿರುವ ಎಲ್ಲವೂ ಗತಿಸಿ ಹೋಗುತ್ತದೆ. ದೇವರ ಚಿತ್ತವನ್ನು ನೆರವೇರಿಸುವವರು ಸದಾಕಾಲ ಇರುತ್ತಾರೆ. ದೇವರ ಚಿತ್ತವೆಂದರೆ ನಾವೆಲ್ಲರೂ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ. ಆದ್ದರಿಂದ ನಮ್ಮ ರಕ್ಷಣೆಯನ್ನು ನಾವು ಸಂಪಾದನೆ ಮಾಡಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ನಾವು ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಯೇಸುವೆ ನಿನ್ನನ್ನೇ ಹಿಂಬಾಲಿಸುತ್ತಾ ಆ ಬಹು ಮಹಿಮೆಯುಳ್ಳ ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಸ್ವಭಾವಗಳನ್ನು ತೆಗೆದುಹಾಕು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಕೂಡ ನಿನ್ನಲ್ಲಿ ದೃಢಚಿತ್ತದ ನಂಬಿಕೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ಅವರ ಚಿಂತಾಭಾರಗಳನ್ನು ನೀಗಿಸು, ಅವರ ಕಷ್ಟಗಳನ್ನು ಪರಿಹರಿಸು, ಅವರಿಗೆ ನಿನ್ನ ಸಮಾಧಾನವನ್ನು ನಿರೀಕ್ಷೆಯನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ದೇವರು ಪಾಪಿಯನ್ನು ರಕ್ಷಿಸುವಾಗಲೂ ದಂಡಿಸುವಾಗಲೂ ಮಹಿಮೆ ಹೊಂದುತ್ತಾನೆ. ಇದು ನಂಬಲು ಕಷ್ಟಕರವಾಗಿರುತ್ತದೆ. ಆತನು ಪರಿಶುದ್ಧನು, ಕೃಪೆಯುಳ್ಳವನಾಗಿದ್ದಾನೆ. ಆದುದರಿಂದ ದೇವರ ಮಹೋಪಕಾರವನ್ನು ನೆನಪಿಗೆ ತಂದುಕೊಂಡು ಪರಿಶುದ್ಧರು, ಸತ್ಯವಂತರು ಆಗಿ ಜೀವಿಸೋಣ. ದೇವರನ್ನು ಮಹಿಮೆ ಪಡಿಸೋಣ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳು ನಿಮ್ಮ ಸಂಗಡ ಮಾತಾಡಿದೆಯಲ್ಲವೇ? ಸತ್ಯವನ್ನು ಇತರರಿಗೂ ತಿಳಿಸಿ ಬಿಡುಗಡೆಯ ಜೀವಿತಕ್ಕೆ ನಡೆಯಿರಿ. ಪ್ರಾರ್ಥನಾ ಪೂರ್ವಕವಾಗಿ ಮುಂದಿನ ಕಾರ್ಯಕ್ರಮವನ್ನು ಆಲಿಸಲು ಸಿದ್ಧರಾಗಿರಿ. ವಂದನೆಗಳು.